ಅತ್ತ ಕರುಣ್ ನಾಯರ್ ತ್ರಿಶತಕವನ್ನ ಬಾರಿಸಿ ಸಂಭ್ರಮಿಸುತ್ತಿದ್ದರೆ ಅದೇ ತ್ರಿವಳಿಗಳ ತಲೆ ಉದುರಿ ಹೋಗುವುದೇ ಎಂದು ಕಾಂಗ್ರೆಸ್ ಇಲ್ಲಿ ತಲೆಯನ್ನ ಕೆರೆದುಕೊಳ್ತಾ ಇದೆ. ಕರ್ನಾಟಕದಲ್ಲಿ 500 ಹಾಗೂ 1000 ರೂಪಾಯಿ ನಿಷೇಧದ ಬಳಿಕ ರಾಜ್ಯದಲ್ಲಿ ನಡೆಯುತ್ತಿರುವ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂದರೆ ಜಾರಿ ನಿರ್ದೇಶನಾಲಯ, ಐಟಿ ಹಾಗೂ ಸಿಬಿಐ ಆದಾಯ ತೆರಿಗೆ ಹಾಗೂ ಸಿಬಿಐ ದಾಳಿ ವಿಚಾರವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಒಂದು ರೀತಿ ಯುದ್ಧವೇ ನಡೆಯುತ್ತಿದೆ. ಸಿಬಿಐ ಮೂಲಕ ಕಾಂಗ್ರೆಸ್ನ ಹಣಿಯಲು ಕೇಂದ್ರ ಸರ್ಕಾರ ಸ್ಕೆಚ್ ಹಾಕಿದೆ ಅನ್ನೋ ಮಾತು ರಾಜಕೀಯ ವಲಯದಲ್ಲಿ ಹೆಚ್ಚಾಗಿದೆ. ಆದರೆ ಸಿಬಿಐ ಬಳಿಗೆ ಬಿದ್ದಿರುವ ರಾಜ್ಯ ಹೆದ್ದಾರಿ ಪ್ರಾಧಿಕಾರದ ಯೋಜನಾಧಿಕಾರಿ ಜಯಚಂದ್ರ ಕುಟುಂಬದ ಹೇಳಿಕೆ ಆಧರಿಸಿ ಸಚಿವರುಗಳ ಮೇಲೆ ದಾಳಿ ನಡೆಯುತ್ತೆ ಅನ್ನೋದು ಸುದ್ದಿ ಮೂಲಗಳ ಮಾತು. ಸಚಿವರ ಬಂಧನಕ್ಕೆ ಕಂತೆ ನೋಟು ಸಿಗಬೇಕು, ಅದಕ್ಕಾಗಿ ಸಿಬಿಐ ಕಾದುಕೊಳ್ತಿದೆ ಅಂತಿದ್ದಾರೆ. ಆದರೆ ಈ ದಾಳಿಯನ್ನು ಹೇಗೆ ನಿಭಾಯಿಸಬೇಕು ಎಂದು ಕಾಂಗ್ರೆಸ್ ಕೂಡ ಸಜ್ಜಾಗ್ತಾ ಇದೆಯಂತೆ. ಹಣಕಾಸು ವ್ಯವಹಾರನ ಹೇಗೆ ನಡೆಸಬೇಕು ಅಂತ ಆರ್ಥಿಕ ತಜ್ಞರಿಂದ ಸಲಹೆ ಪಡೆದಿದ್ದಾರಂತೆ. ಪ್ಲಸ್ ಆದಾಯ ತೆರಿಗೆಗಿಂತ ಎಸಿಬಿಯೇ ಮೊದಲೇ ದಾಳಿ ಮಾಡಿಬಿಟ್ಟರೆ ಸೇಫ್ ಅಲ್ಲವೇ ಅಂತ, ಅಂದರೆ ನಾವೇ ಕರೆದು ದಾಳಿ ಮಾಡಿಸ್ಕೊಂಡಂಗೆ. ಚೆನ್ನಾಗಿದೆ ಈ ಐಡಿಯಾ ಇಲ್ಲ. ಆಲ್ ರೈಟ್, ಇದಕ್ಕೆ ಪುಷ್ಟಿ ಎಂಬಂತೆ ಸಿಬಿಐನ ದುರುಪಯೋಗ ಪಡಿಸ್ಕೊಳ್ತಾ ಇದೆ ಕೇಂದ್ರ ಸರ್ಕಾರ ಅನ್ನೋ ಭಾವನೆ ಬರ್ತಾ ಇದೆ ಅಂತ ಗೃಹ ಮಂತ್ರಿಗಳು ಹೇಳಿದ್ರೆ, ಕೇಂದ್ರದ ಮಂತ್ರಿ ಸದಾನಂದ ಗೌಡರು ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅಂತಿದ್ದಾರೆ. ಕರ್ನಾಟಕದ ಉಸ್ತುವಾರಿ ದಿಗ್ವಿಜಯ್ ಸಿಂಗ್ ಮಾತ್ರ ಇದ್ಯಾಕೋ ಒಂಥರ ಸರ್ಪ್ರೈಸ್ ಆಗಿ ಕಾಣಿಸ್ತಿದೆ ಅಂತಿದ್ದಾರೆ. RBI ಗೈಡ್ಲೈನ್ಸ್ ಇದಾವೆ, ಆ ಚೌಕಟ್ಟಿನಲ್ಲಿ ಸಿಬಿಐನವ್ರು ದಾಳಿ ಮಾಡಬಹುದೇ ವಿನಃ ಅದರಿಂದ ಆ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರನ್ನೇ ಗುರಿ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮಗೂ ಕೂಡ ಅನ್ಸುತ್ತೆ. ಅವರು ತಪ್ಪು ಮಾಡಿಕೊಂಡು ನಮ್ಮ ಸಂವಿಧಾನಬದ್ಧವಾದಂತಹ ಸಂಸ್ಥೆಗಳವರ ಕರ್ತವ್ಯ ನಿರ್ವಹಣೆ ಮಾಡಬಾರದು ಅಂತ ಹೇಳಿದ್ರೆ ಇದರಲ್ಲಿ ಅರ್ಥ ಏನು? ಸಿಬಿಐ ಅದು ಕೇಂದ್ರದಲ್ಲ, ಅದೊಂದು ಅಟಾನಮಸ್ ಬಾಡಿ. ನಾವು ಯಾವುದೇ ಸಂವಿಧಾನಬದ್ಧವಾದಂತಹ ಸಂಸ್ಥೆಗಳ ಮೇಲೆ ನಮ್ಮ ಸರ್ಕಾರ ಹಸ್ತಕ್ಷೇಪ ಮಾಡುವುದಿಲ್ಲ. You know, it is very surprising that the government of India, income tax, ED, CBI, they only see corruption and they only see black money in Karnataka. They don't see any black money, any corruption, BJP ruled states. ಸರ್, ಬಿಜೆಪಿಯೇತರ ಸರ್ಕಾರಗಳಿರುವಂತಹ ರಾಜ್ಯಗಳಲ್ಲಿ ಮಾತ್ರ ರೇಡ್ಗಳು ಜಾಸ್ತಿ ನಡೆಯುತ್ತೆ, ಭ್ರಷ್ಟಾಚಾರದಲ್ಲಿ ನಂಬರ್ 1 ಪಟ್ಟಕ್ಕೆ ಏರಿಸಲಾಗುತ್ತೆ. ಆದರೆ ಬಿಜೆಪಿ ಸರ್ಕಾರ ಇರುವಂತಹ ಯಾವ ರಾಜ್ಯಗಳಲ್ಲೂ ಕೂಡ ಭ್ರಷ್ಟಾಚಾರ ಇಲ್ವಾ, ರೇಡ್ಗಳು ಜಾಸ್ತಿ ಸಹಜ ಅಂತ ದಿಗ್ವಿಜಯ್ ಸಿಂಗ್ ಅವರು ಮೇಲ್ನೋಟಕ್ಕಾಗ ಅನ್ಸೋದು ಸಹಜ. ಯಾಕಂದ್ರೆ ಬರೀ ನಮ್ಮನೆ ಮೇಲೆ ಯಾಕಾಗತ್ತೆ? ಈಗ ಮಾಧ್ಯಮಗಳಲ್ಲಿ ಏನೋ ಒಂದು ತಪ್ಪು ಸುದ್ದಿ ಬರುತ್ತೆ ಅಂತ ಇಟ್ಕೊಳ್ಳೋಣ, ಎಲ್ಲಾ ಮಾಧ್ಯಮಗಳು ಹಾಕಿರ್ತಾರೆ ಅದನ್ನ ಅಂತ ಇಟ್ಕೊಳ್ಳೋಣ. ಒಬ್ಬರ ಮೇಲೆ ಕೇಸ್ ಬಂದ್ರೆ ಏನ್ ಅನ್ಸ್ಬೇಕು? ನಮ್ಮೊಬ್ಬರನ್ನೇ ಟಾರ್ಗೆಟ್ ಮಾಡ್ತಾರೆ, ನಮ್ಮನ್ನೇ ಜಾಸ್ತಿ ನೋಡ್ತಾ ಇದ್ದಾರೆ ಅಂತ ಅನ್ಕೋಬೇಕಾ? ಹಾಗಾದ್ರೆ ಕೇಂದ್ರ ಸರ್ಕಾರ ಕರ್ನಾಟಕವನ್ನ ಬೆರಗುಗಣ್ಣಿನಿಂದ ನೋಡುತ್ತಿದೆ ಅಂತ ಅನ್ಕೋಬಹುದು. ದಟ್ ಇಸ್ ನಾಟ್ ದ ಪಾಯಿಂಟ್. ಪಾಯಿಂಟ್ ಈಸ್, ಬೇರೆ ಬಿಜೆಪಿ ರಾಜ್ಯಗಳಲ್ಲಿ ಏನು ಆನೇನೋ ನೊಣಾನೋ ಸತ್ ಬಿದ್ದಿಲ್ವಾ ನಿಮ್ಮ ತಟ್ಟೆನಲ್ಲಿ ಅಂತ ಕೇಳಕ್ಕೆ ಸರಿ ಇದೆ, ಆದರೆ ನಮ್ಮಲ್ಲೇ ಯಾಕಾಗ್ತಿದೆ ಅಂತ ಕೇಳಬಾರ್ದು. ಕರೆಕ್ಟ್. ದಟ್ ಇಸ್ ನಾಟ್ ಫೇರ್. ಯಾಕಂದ್ರೆ ನಿಮ್ಮಲ್ಲಿ ಆಗ್ತಾ ಇದ್ರೆ ನೀವು ಎದುರಿಸಿ, ಅವರಲ್ಲಿ ಆಗ್ತಿದ್ರೆ ಅವರು ಎದುರಿಸಿ. ಸಾಮಾನ್ಯವಾಗಿ ಇಂತಹ ಸುದ್ದಿಗಳು, ದೊಡ್ಡ ಸುದ್ದಿಗಳು ಸ್ಟಾರ್ಟ್ ಆದಾಗ ಗಾಳಿ ಸುದ್ದಿಗಳು ವಿಪರೀತವಾದ ರೂಪ ಸ್ವರೂಪಗಳನ್ನು ಪಡ್ಕೊಳ್ಳುತ್ತವೆ. ಮಂತ್ರಿಗಳ ಹೆಸರುಗಳನ್ನು ಆಟೋಮ್ಯಾಟಿಕ್ ಆಗಿ ಗಾಳಿ ಸುದ್ದಿಗಳು ಹೊತ್ತುಕೊಂಡು ಹಾರಾಡುತ್ತವೆ. ಹಾಗೇನೆ ಹಾರಾಡತಂಗೆ ತೇಲ್ತಾ ಇರುತ್ತದೆ. ಒಬ್ಬೊಬ್ಬರಿಗೆ ತೋಚಿದಂತೆ ಒಬ್ಬೊಬ್ಬರು ಮಂತ್ರಿ ಹೆಸರನ್ನು ಸೇರಿಸ್ತಾರೆ ಅಥವಾ ಇನ್ಯಾರ್ದೋ ಹೆಸರನ್ನು ಸೇರಿಸ್ತಾರೆ. ಇಂಥ ಘಟನೆಯಲ್ಲಿ ಎಲ್ಲಾದ್ರೂ ಆಗೋದು ಹೀಗೆ. ಮಾದೇವಪ್ಪ ಅನ್ನೋದೊಬ್ಬರು, ಮಾದೇವ ಪ್ರಸಾದ್ ಅಂತ ಏನೋದು ಇನ್ನೊಬ್ರು, ಜಾರ್ಜ್ ಅಂತ ಏನೋರು ಇನ್ನೊಬ್ರು, ಇನ್ಯಾವುದೋ ಮಂಜು ಅಂತ ಕಣ ಅನ್ನೋರು, ಯಾರೋ ಎಂ ಬಿ ಪಾಟೀಲ್ ಅಂತ ಏನ್ಬಿಡೋದು. ಯಾರು ಹೇಳಿದವ್ರು ನಿಮಗೆ? ಇನ್ಕ್ಲೂಡಿಂಗ್ ಶ್ರೀ ಯಡಿಯೂರಪ್ಪನವರು ಯಾರು ನಿಮ್ಗೆ ಹೇಳಿದ್ದನ್ನ? ಹೂ ಟೋಲ್ಡ್ ಮಿಸ್ಟರ್ ಯಡಿಯೂರಪ್ಪ, ದಿ ಪ್ರೆಸಿಡೆಂಟ್ ಭಾರತೀಯ ಜನತಾ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳಿಗೆ 3 ಮಂತ್ರಿಗಳ ತಲೆದಂಡ ಆಗತ್ತೆ 4 ದಿನದಲ್ಲಿ ಅಂತ ನಿಮ್ಗೆ ಹೇಳಿದ್ಯಾರು? ತಲೆದಂಡ ಆಗತ್ತೆ ಅನ್ನೋದಕ್ಕಿಂತ ಸರ್, ಈ ತರ ಆರೋಪಗಳಿವೆ ಅಥವಾ ತನಿಖೆಯಲ್ಲಿ ಬಯಲಾಗಿದೆ ಇವರ ಹೆಸರುಗಳು ಅಂತ ಹೇಳಿದವರು ಯಾರು ಅನ್ನೋದು ಅವ್ರ ಕ್ಲಾರಿಟಿ. ಯಾರು? ಹೌದು, ಇಲ್ಲ ಸಿಬಿಐ ಹೇಳ್ಬೇಕು, ಇಲ್ಲ ಇಡಿ ಹೇಳ್ಬೇಕು, ಇಲ್ಲ ಐಟಿ ಹೇಳ್ಬೇಕು, ಇಲ್ಲ ಇನ್ಯಾರೋ ಹೇಳ್ಬೇಕಲ್ಲ. ಯಾರು ಹೇಳಿದವ್ರು ನಿಮ್ಗೆ? ಹೇಳಿದ್ದೇ ಉಂಟಾದ್ರೆ ಅದು ಯಾವ ಲಡಕಾಸಿ ತನಿಖಾ ಸಂಸ್ಥೆ? ಅದು ಯಡಿಯೂರಪ್ಪನವ್ರಿಗೆ ಹೇಳ್ಬಿಟ್ಟು ತನಿಖೆ ಮಾಡೋದು, ಅಲ್ಲಿ ಅನುಮಾನ ಶುರುವಾಗುತ್ತೆ ಮತ್ತೆ. ಅದಕ್ಕೆ ಹೇಳಿದ್ದು. ಹಾಗಾಗಿ ಇಲ್ಲಿಯವರೆಗೆ ಗಾಳಿಯಲ್ಲಿ ತೇಲಿ ಬಂದಿರುವ ಎಲ್ಲ ಹೆಸರುಗಳು ಊಹಾಪೋಹ ಎಂದೇ ಈ ಕ್ಷಣಕ್ಕೆ ಪರಿಗಣಿಸಬೇಕು. ಬಟ್ ಈ ಸರ್ಕಾರದಲ್ಲಿ ಊಹಾಪೋಹಗಳು ಮುಂದಿನ ದಿನಗಳಲ್ಲಿ ನಾಟ್ ಮೈ ಪ್ರಾಬ್ಲಮ್. ದಾಟ್ ಇಸ್ ನಾಟ್ ಮೈ ಪ್ರಾಬ್ಲಮ್. ಅದು ಆಮೇಲಿನ ಪ್ರಶ್ನೆ. ಈ ಕ್ಷಣಕ್ಕೆ ಅದು ಊಹಾಪೋಹವೆಂದೇ ಪರಿಗಣಿಸಬೇಕು, ಅಂಟಿಲ್ ಯಾವುದಾದ್ರೂ ಒಂದು ಸ್ಥಾಪಿತ ಸಂಸ್ಥೆ ಕಾನೂನುಬದ್ಧವಾಗಿ ಅದನ್ನು ಹೇಳೋದಾದರೆ. ನಂಬರ್ 1. ನಂಬರ್ 2, ಈ ರೀತಿ ಹಬ್ಬೋದು ಸುಲಭ. ಇದು ಪಾರ್ಟ್ ಆಫ್ ದಿ ಸಿಸ್ಟಮಲ್ಲಿ ಹಿಂಗೆ ಕೆಲಸ ಆಗೋದು. ಯಾರು ಒಬ್ಬರ ಮೇಲೆ ಏನಾದ್ರು ಬಂತು ಅಂದರೆ ಅದಕ್ಕೆ ಸೇರಿಸ್ಕೊಂಡು ಸ್ಟೋರಿ ಹೇಳ್ತಾ ಹೋಗೋದು. ಈ ದಂತಕಥೆಗಳು ರೂಪುಗೊಳ್ಳೋದು ಹಾಗೆ. ವೀರಪ್ಪನ ಹೊಡೆದಿದ್ದು 3 ಆನೆ ಆದರೆ 30 ಆನೆ, ಕಡ್ದಿದ್ದು ಎಷ್ಟೋ ಆನೆ ದಂತ ಆದರೆ ಅಷ್ಟು ದಂತ,
ಕಡಿದಿದ್ದು ಇಷ್ಟು ಗಂಧದ ಮರ ಆದರೂ ಅಯ್ಯೋ ಸಾವಿರಾರು ಎಕರೆಯಲ್ಲಿ ಅರಣ್ಯವನ್ನು ನಾಶ ಮಾಡಿದ. ವೀರಪ್ಪನ ಟೈಮಲ್ಲಿ ಅರಣ್ಯ ಇಂಪ್ರೂವ್ ಆಯ್ತಂತೆ MMLs ಅಲ್ಲಿ, ಯಾಕಂದ್ರೆ ಕಳ್ಳರೆ ಯಾರು ಅಲ್ಲಿ ಹೋಗ್ಲಿಲ್ವಂತೆ. ಪ್ರಶ್ನೆ ಬೇರೆ. ಅದ ರೀತಿ ಸೇರ್ಕೋತಾ ಹೋಗುತ್ತೆ. ಮಾಡದಿರುವ ಕೆಲಸಗಳು ಅವರ ಮಾಡಿರುವ ಪಟ್ಟಿಯೊಳಗೆ ಸೇರ್ಕೋತಾ ಹೋಗ್ಬಿಡುತ್ತೆ, ದಂತಕಥೆಗಳ ಹತ್ರ. ಹಾಗಾಗಿ ಇದು ಹಂಗಾಗಲ್ಲ. ಹೆಸರುಗಳು ಬರ್ತಾ ಇದ್ದು ನಾನು ಕೇಳಕ್ ತಯಾರಿಲ್ಲ. ಊಹಾಪೋಹದ ಲೆವೆಲ್ ಅಲ್ಲಿ. ಹಾಗಾದ್ರೆ ಈ ಮಾಜಿ ಮುಖ್ಯಮಂತ್ರಿಗಳಾದಂತ ಯಡಿಯೂರಪ್ಪನವರಿಗೆ, ಕುಮಾರಸ್ವಾಮಿ ಅವರಿಗೆ ಜವಾಬ್ದಾರಿನೇ ಇಲ್ವಾ ಸರ್? ನಿಮಗೆ ಆ ರೀತಿಯಾದಂತಹ ಖಚಿತ ನಂಬಬಲ್ಲ ಬಾತ್ಮಿ ಬಂದಿದ್ದರೆ ಅದನ್ನ ನೀವು ಹೇಳಬೇಕಷ್ಟೆ. ಊಹಾಪೋಹಕ್ಕೆ ಹೇಳ್ತಾ ಹೋದ್ರೆ ಸುಮ್ಮನೆ ಯಾರೋ ಒಬ್ರು ಇದಕ್ಕಿಂತೆ JDS ತರಂದ 5-4 ಜನ ಇದ್ದಾರಂತೆ, ಇದು BJPಲಿ 1-3 ಜನ ಇದ್ದಾರಂತೆ ಅಂತ ಹೇಳ್ಕೊಂಡು ಹೋಗೋಕ್ಕೆ 1000 ಹೇಳ್ಬೋದು. ಅಲ್ಟಿಮೇಟ್ಲಿ ಇದು ಏನಾಗಬೇಕು ಕಾನೂನಲ್ಲಿ? ಈ ಎಲ್ಲ ಪ್ರಕರಣಗಳು ಆದಾಯದ ವಿಚಾರದಲ್ಲಿ ಬಂದಾಗ ಜಯಚಂದ್ರನೋ ಚಿಕ್ಕರಾಯಪ್ಪನೋ ಎಕ್ಸೋ ವೈಯೋ ಪಟಿಂಗರು ದುಷ್ಟರು ದುರುಳರು ಅನುಭವಿಸ್ಬೇಕು. ಉಪ್ಪು ತಿಂದಿದ್ಮೇಲೆ ನೀರು ಕುಡೀರಿ, ಯಾವನ್ ಬೇಡ ಅಂದಿರೋ ನಿಮ್ಮನ್ನು ಕೂಡಿಸಿ ಬಿಡಬೇಡಿ ಇವ್ರನ್ನೆಲ್ಲ. ಆದರೆ ಇವರನ್ನ ತಂದು ಹೆಂಗೆ ಇವ್ರಿಗೆ ಲಿಂಕ್ ಮಾಡ್ತೀರಿ ಅನ್ನೋದು ಭಾಳ ಕ್ರಿಟಿಕಲ್ ಮತ್ತು ಕ್ರೂಷಿಯಲ್ಲು ತನಿಖೆಯಲ್ಲಿ. ಅದು ನನಗಿನ್ನೂ ಕಂಡಿಲ್ಲ. ನನಗಿರುವ ಅಲ್ಪ ಅನುಭವದಲ್ಲಿ ಇನ್ನೂ ನನಗೆ ಕಾಣಿಸಿಲ್ಲ. ಅನ್ಲೆಸ್ ನಮಗೆ ಗೊತ್ತಿಲ್ಲದೆ ಇರೋ ದಾಖಲೆ ಅವ್ರ ಹತ್ರ ಇದ್ದರೆ ನಮಗೆ ಗೊತ್ತಿಲ್ಲ. ಹಾಗಾಗಿ ಇಟ್ಸ್ ನಾಟ್ ಫೇರ್ ಆರ್ ಅನ್ಫೇರ್. ಬಟ್ ಒಂದಂತೂ ನಿಜ, ಈ ಪೊಲಿಟಿಕಲ್ ಫೈಟ್ ಏನಿದೆ CBI ಬಳಸ್ತಾ ಇದ್ದಾರಂತೆ ಅಂತಿದೆ. ಕಾಂಗ್ರೆಸ್ ಇದ್ದಾಗಲೂ ಇದೇ CBIನ ಇದೇ ಮಾತುಗಳಲ್ಲಿ ಜರೀತಾ ಇದ್ರಿ, BJP ಇದ್ದಾಗಲೂ ಅದೇ ಹೇಳ್ತಿದ್ದಾರೆ. ಹಾಗಾಗಿ ಒಬ್ಬರು ಇನ್ನೊಬ್ಬರಿಗೆ ಪಾಠವನ್ನು ಕಲಿಸಲು ಹೊರಟಿದ್ದೇರೆ, ಯಾವುದಾದ್ರು ಸಂಘಟನೆ ಇಟ್ಕೊಂಡು ಅಥವಾ ಸಂಸ್ಥೆ ಇಟ್ಕೊಂಡು, ದಯವಿಟ್ಟು ಕಲಿಸಿ. ಬಿಕಾಸ್ ನಮಗೆ ಬೇಕಾಗಿರೋದು ಅಂಥವ್ರನ್ನ ಎಳ್ಕೊಂಬಂದು ಹೊರಗೆ ಹಾಕೋದು, ನಮ್ಗೆ ಅಷ್ಟೇ ಬೇಕಾಗಿ. ಸರ್, ಈಗ ತಾವು ಹೇಳಿದಾಗೆ ED, IT, CBI ತನಿಖೆಯನ್ನ ನಡೆಸಿ ಒಬ್ಬೊಬ್ಬರನ್ನೇ ವಿಚಾರಣೆಗೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ACB ಊರಿಗೆ ಮುಂಚೆ ಹೋಗೋದು, ತುಂಬಾ ಡೀಟೇಲ್ ಆಗಿ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋದು, ತರಾತುರಿಯಲ್ಲಿ ಹಲವರನ್ನ ಬಂಧಿಸೋದು, ವಿಚಾರಣೆಗೆ ಒಳಪಡಿಸೋದು, ಪರ್ಯಾಯವಾಗಿ ಇನ್ನೊಂದು ತನಿಖೆಯನ್ನ ಮಾಡೋದು. ಪ್ರಭಾವಿಗಳು ಬಲಿಷ್ಠರು ಮತ್ತು ಶ್ರೀಮಂತರು, ದೊಡ್ಡ ಜನಗಳು, ಇವರ ವಿಚಾರದಲ್ಲಿ ಕರ್ನಾಟಕದಲ್ಲಿ ACB ಏನು ಮಾಡಿದ್ರು ನಾನು ನಂಬೋ ಸ್ಟೇಜಲ್ಲಿಲ್ಲ. ನಾನು ಅದನ್ನು ಸರ್ಕಾರಿ ಪ್ರಾಯೋಜಿತ ಕೃಪಾಪೋಷಿತ ನಾಟಕ ಮಂಡಳಿ ಸಂಸ್ಥೆ ಅಂತಾನೆ ಕರಿತೀನಿ. ಯಾಕಂದ್ರೆ ದೇ ಹ್ಯಾವ್ ಲಾಸ್ಟ್ ದ ಟ್ರಸ್ಟ್. ಮೇ ಬಿ ದೇರ್ ಆರ್ ಗುಡ್ ಆಫೀಸರ್ಸ್, ಪಾಪ ದೇರ್ ಆರ್ ಗುಡ್ ಆಫೀಸರ್ಸ್, ಬಟ್ ಆಫೀಸರ್ಗಳಿಗೆ ಕೆಲಸ ಮಾಡುವಂತಹ ಸನ್ನಿವೇಶ ಮತ್ತು ಪರಿಸ್ಥಿತಿ ಇಲ್ಲ. ಇಟ್ ಈಸ್ ನಥಿಂಗ್ ಬಟ್ ಎ ಗವರ್ನಮೆಂಟ್ ಸ್ಪಾನ್ಸರ್ಡ್ ಕವರ್ ಅಪ್ ಏಜೆನ್ಸಿ. ಆಂಟಿ ಕರಪ್ಷನ್ ಬ್ಯೂರೋ ಅಲ್ಲ ಅದು, ಆಲ್ ಕವರ್ ಅಪ್ ಬ್ಯೂರೋ ಅದು. ಹೆಂಗೆ ನಂಬೋಣ ನಾವು? ಅದನ್ನ ನಂಬಕ್ಕಾಗಲ್ಲ. ಸೊ CBI ACB ಕೈಲೇ ಫಸ್ಟ್ ಮಾಡಿಸ್ಬಿಡ್ತೀವಿ, ಇನ್ನೊಂದು ಮಾಡಿಸ್ಬಿಡ್ತೀವಿ, ಮತ್ತೊಂದು ಮಾಡಿಸ್ಬಿಡ್ತೀವಿ. ಎಗೈನ್ ಇಟ್ ಈಸ್ ಟಫ್. ನಾನೇ ACB ಕೈಲಿ ರೈಡ್ ಮಾಡಿಸ್ಕೊಳ್ಳೋದು ಅಂದ್ರೆ ಏನರ್ಥ? CBIನವ್ರು ಬಂದ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಸಂಪನ್ಮೂಲ ವ್ಯಕ್ತಿಗಳು ಮಾಹಿತಿಗಳನ್ನ ಹೊರಗಿಡಬಾರ್ದು ಅನ್ನೋ ಕಾರಣಕ್ಕೆ ಅವರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾರೆ ನೋಡೋಣ, ಅದನ್ನ ವೆಯ್ಟ್ ಮಾಡೋಣ. ಅಲ್ಟಿಮೇಟ್ಲಿ CBIನವ್ರ ಹತ್ರ ಇದ್ರೆ ನೀವು ACB ಮಾಡಿದ್ರು ಬರ್ತಾರೆ, ಮಾಡದಿದ್ರು ಬರ್ತಾರೆ, ಬಂದೇ ಬರ್ತಾರಾಗ ಅವ್ರ ಹತ್ರ ಇದ್ದಾರೆ. ನೀವು ACB ಕೈಲಿ ಮಾಡಿಸ್ಬಿಟ್ಟು ಅವ್ರು ಬರೋಕ್ಕಾಗಲ್ಲ ಅನ್ಕೊಂಡಿದ್ದೀರಿ? ಆಂಟಿ ಕರಪ್ಷನ್ ಆ್ಯಕ್ಟ್ನಲ್ಲಿ ಬರ್ಬೇಕಾದ್ರೆ ACBನೇ ಬರಬೇಕು, CBIಗೆ ಬರೋಕ್ಕಾಗಲ್ಲ, ಬಿಕಾಸ್ ಪರ್ಮಿಷನ್ ಬೇಕಿಲ್ಲಿ. ಯಾವುದೋ ಲಿಂಕ್ಡ್ ಅಪ್ ಕೇಸಲ್ಲಿ ಬರ್ಬೋದೇನೋ, ರಾಮಲಿಂಗಂ ಈ ರೋಡಿಂದ ಕಂದಿದ್ದು ಕಾಸಿಂದ್ರ ಲಿಂಕ್ ಬರ್ಬೋದೇನೋ, ನನಗೇನು ಗೊತ್ತು? ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಬರ್ಬೋದು, ಅದು ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಆಲ್ ರೈಟ್. ಈ ಕುರಿತು ಮಾತನಾಡೋದಕ್ಕೆ ಮಾನ್ಯ ಮಂತ್ರಿಗಳು ಆಗಿರುವಂತಹ ಶ್ರೀ MB ಪಾಟೀಲ್ ಹಾಗೂ BJPಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಮಾಜಿ ಮಂತ್ರಿಗಳು ಆಗಿರುವಂತಹ CT ರವಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇಬ್ಬರಿಗೂ ನಮಸ್ಕಾರ ಎಂದಿನಂತೆ. ನಮಸ್ಕಾರ. ಮಾನ್ಯ MB ಪಾಟೀಲರಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ ರವಿ, ಬಿಕಾಸ್ ಅವರ ಸರ್ಕಾರ ಮತ್ತು ಅವರ ಸರ್ಕಾರದ ಸಚಿವರುಗಳ ಹೆಸರುಗಳನ್ನು ಬರ್ತಾ ಇದೆ. ಮಾನ್ಯ ಪಾಟೀಲ್ರೆ, ಈ ರೀತಿ ಹೆಸರುಗಳು ಸಾರ್ವಜನಿಕ ವಲಯದಲ್ಲಿ ಉಲ್ಲೇಖವಾಗುವ ಮಟ್ಟಕ್ಕೆ ಬರುವ ಪರಿಸ್ಥಿತಿ ಹೇಗೆ ಬಂತು? ಯಾರು ಹೆಸರು ಹೇಳಿದ್ದಾರೆ? ಯಾರ್ಯಾರು ಸುಮ್ಮನೆ ಹೇಳ್ಕೊಂಡು ಹೋಗ್ತಾ ಇರೋದು? ಅದೇ ಈಗ ನೋಡಿ, ನಾನು ನಿನ್ನೆನೂ ಕೂಡ ನೋಡ್ತಾ ಇದ್ದೇನೆ. ಓಕೆ, ಈಗ ಯಡಿಯೂರಪ್ಪನವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, 2 ಜನ ಸಚಿವರು, 3 ಜನ ಸಚಿವರು, ಹೀಗೆ ಅಂತೇಳಿ. ಯಡಿಯೂರಪ್ಪನವರು ಯಾರ ಹೆಸರುಗಳು ಕೂಡ ಅವ್ರು ಪ್ರಸ್ತಾಪ ಮಾಡಿಲ್ಲ. ಹೌದೌದು, ಪರ್ಫೆಕ್ಟ್, ಪ್ರಸ್ತಾಪ ಮಾಡಿಲ್ಲ. ಈಗ ಏನಾಗಿದೆ, ಗೆಸ್ ವರ್ಕ್ ನಡೀತಾ ಇದೆ. ಇವ್ರು ಇರ್ಬೋದಾ, ಅವ್ರು ಇರ್ಬೋದಾ,
ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ರಂಗನಾಥ್ ಅವರು, ನನ್ನ ಹೆಸರು ಕೂಡ ನಿನ್ನೆ ಬಂತು. ಅದು ನಿನ್ನೆ ಸರ್ ಇವತ್ತು ಬಂತು. ಬೇಳೂರು ಗೋಪಾಲಕೃಷ್ಣ ಅವರು ಎಂ ಬಿ ಪಾಟೀಲ್ ಹೆಸರು ಕೇಳಿ ಬಂದಿದೆ ಎಲ್ಲ ಬಿಟ್ಟು ನಿಮ್ಮ ಹೆಸರು ಯಾಕೆ ಬಂತ್ರಿ ಸರ್? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನನಗೆ ಇದಕ್ಕೆ ಯಾವ್ದು ಸಂಬಂಧ ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಏನ್ರಿ, ನಾನು ಎಲ್ಲಾ ರೀತಿಯ ತನಿಖೆಗೂ ನಾನು ಸಿದ್ಧದ್ದೇನೆ. ನನ್ನ ಇದರಲ್ಲಿ ನಾನು ಯಾವುದೇ ರೀತಿಯ ಒಂದು ರವಿ ಅವರು ಈಗ ಈ ಸಚಿವರು ಸಿಕ್ಕಾಕೋತಾರೋ ಬಿಡ್ತಾರೋ, ಆಮೇಲೆ ಅವ್ರು ರೈಡ್ ಆಗ್ತಾರೋ ಆಗಲ್ವೋ, ಅವ್ರು ಒಳಗೋಗಲ್ವೋ ಅದೆಲ್ಲ ಪ್ರಶ್ನೆ ಬೇರೆ. ಬಟ್ ಯಡಿಯೂರಪ್ಪನವರು 3 ಸಚಿವರದ್ದು ತಲೆದಂಡ ಆಗತ್ತೆ ಅಂತಿದ್ರೆ ಹೆಂಗೆ ಬರುತ್ತೆ ಇನ್ಫಾರ್ಮೇಶನ್ ಪೊಲಿಟಿಕಲ್ ಪಾರ್ಟೀಸ್ಗೆ, ಇನ್ವೆಸ್ಟಿಗೇಟಿವ್ ಏಜೆನ್ಸೀಸ್ ಇಂದ? ಅಲ್ಲ, ಈಗ ಯಾವ ಮೂಲವನ್ನು ಆಧರಿಸಿ ಹೇಳಿದ್ದಾರೆ ಅನ್ನೋದು ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಓಕೆ, ಆದ್ರೆ ಒಂದು ನಾವು ಗಮನಿಸಬೇಕಾಗಿರೋದು, ಯಡಿಯೂರಪ್ಪನವರು ಕಳೆದ 4.5 ದಶಕಗಳಿಂದ ರಾಜಕೀಯ ಕ್ಷೇತ್ರದಲ್ಲಿ, ಸಾರ್ವಜನಿಕ ಕ್ಷೇತ್ರದಲ್ಲಿ ಇರೋರು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹಾರಿಸಿರೋದಿಲ್ಲ ಅನ್ನೋದು ನಿಮ್ಮ ವಿಶ್ವಾಸ. ನನ್ನ ವಿಶ್ವಾಸ ಒಂದು. ಎರಡನೇದು, ಅಂಗೈ ಹುಣ್ಣಿಗೆ ಹೇಗೆ ಕನ್ನಡಿ ಹಿಡಿಯುವ ಅವಶ್ಯಕತೆ ಇಲ್ವೋ, ಈ ಸರ್ಕಾರದ ಯಾರು ಯಾವಾಗ ಬೇಕಾದ್ರೂ ಸಿಗಾಕೋಬಹುದು, ಯಾರು ಏನ್ ಸಾಚಾಗಳು ಅನ್ನುವಂತ ಸ್ಥಿತಿಯಲ್ಲಿ ಅಥವಾ ಸರ್ಟಿಫಿಕೇಟ್ ಕೊಡುವಂತ ಸ್ಥಿತಿಯಲ್ಲಿ ಇಲ್ದೇ ಇರೋ ಕಾರಣಕ್ಕೋಸ್ಕರ, ಇನ್ಕ್ಲೂಡಿಂಗ್ ಎಂ ಬಿ ಪಾಟೀಲ್ ಕೂಡನಾ? ಯಾಕಂದ್ರೆ ಅವ್ರು ಪಾಪ ಈಗ ತಾನೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಸಿಟಿ ರವಿ ಅವರೇ. ವ್ಯಕ್ತಿಗತವಾಗಿ ಎಂ ಬಿ ಪಾಟೀಲ್ ಮತ್ತೊಬ್ರು ಅಂತ ಏನು ಹೇಳಕ್ ಹೋಗಲ್ಲ. ಈ ಗೌರ್ಮೆಂಟ್ ಬಗ್ಗೆ ಜನರಲ್ ಆಗಿ ಹೇಳ್ತೀರಾ ಹಂಗಾದ್ರೆ? ಮೇಡಮ್ ಒಂದ್ ನಿಮಿಷಕ್ಕೆ, ಈ ಗೌರ್ಮೆಂಟ್ ಬಗ್ಗೆ ನೀವು ಒಂಥರ ಪರ್ಕೆ ತಗೊಂಡು ಗುಡಿಸ್ಬಿಡ್ತಾ ಇದ್ದೀರಲ್ಲ ನೀವು. ಅಲ್ಲ, ನಿಮ್ಗೇನಂದ್ರೆ ಈ ಸರ್ಕಾರದ ಬಗ್ಗೆ ಇರುವಂತ ಪರ್ಸೆಪ್ಷನ್ ಏನಿದೆ, ಆ ಪರ್ಸೆಪ್ಷನ್ How can a perception be taken on legality? How can perception be taken on legality? ಈಗ ಹಾಕೊಂಡಾಗ ಮಾತ್ರ ಅಪರಾಧ ಮಾಡಿಲ್ಲ ಅಂತಲ್ಲ. ಆ ಕಾರಣಕ್ಕೆ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ ಸಿಬಿಐನ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅಂತ ನಮ್ಗೆ ಅನ್ನಿಸ್ತಿದೆ ಅಂತ ಪರಮೇಶ್ವರ್ ಅಂತಾರಪ್ಪ. ಈಗ ಅವರಿಗೆ ದುರುಪಯೋಗ ಪಡಿಸ್ಕೊಂಡು ಕಳೆದ 7 ದಶಕಗಳಿಂದ ಅಧಿಕಾರ ನಡೆಸಿ ದುರುಪಯೋಗ ಪಡಿಸ್ಕೊಂಡು ಅಭ್ಯಾಸ ಇರೋರಿಗೆ ರಾತ್ರಿ ಮಲಗಿದಾಗಲೂ ಕೂಡ ತಾವು ಏನ್ ಮಾಡಿದ್ರು ಅದೇ ನೆನಪಿಗೆ ಬರ್ಬೋದು, ಕನಸು ಬೀಳ್ಬೋದು. ಹಂಗಾಗಿ ಅವ್ನಿಗೆ ಹೇಳ್ತಾರೆ, ಈಗ ನಿಮ್ಗೆ ನೋಡಿ, ಇದೊಂದು ಭ್ರಷ್ಟ ಸರ್ಕಾರ, ಬಹಳ ಸ್ಪಷ್ಟವಾಗಿರುವಂತ ಗೊತ್ತಿರೋ ಸಂಗತಿ. ಸಿಗಾಕೊಂಡಾಗೆಲ್ಲ ಕಳ್ಳರು ವಿಕೆಟ್ ಉದುರುತ್ತವೆ, ಸಿಗಾಕೊಳ್ಳದೆ ಇದ್ದವನ್ನೆಲ್ಲ ಸರ್ ಸಿಗಾಕೊಂಡು. ಈಗ ನೀವಿದ್ದ ಸರ್ಕಾರಕ್ಕೆ ಹೋಲಿಸ್ಕೊಂಡ್ರೆ ಎಷ್ಟು ಬಿದ್ದಿದಾವೆ ಹೇಳಿ? ನೋಡಿ, ಈಗ ಅರ್ಕಾವತಿ ಕರೆಕ್ಟ್ ಆಗಿ ನೈತಿಕ ಹೊಣೆ ಹೊರೋದಾದ್ರೆ ಮುಖ್ಯಮಂತ್ರಿ ನೈತಿಕ ಹೊಣೆ ಬಿಡಿ. ರಾಧಾ ಹ್ಯಾಸ್ ಎ ಪಾಯಿಂಟ್. ರವಿ, let's take this debate into a different level. ಬೇರೆ ಲೆವೆಲ್ ತಗೊಳ್ಳೋಣ. ರಾಧಾ ಹ್ಯಾಸ್ ಎ ಪಾಯಿಂಟ್. ಪಾಯಿಂಟ್ ಇಸ್ ಎಷ್ಟು ವಿಕೆಟ್ ಬಿದ್ದಿದೆ ಹೇಳಿಪ್ಪ, ನಿಮ್ ಸರ್ಕಾರಕ್ಕೆ ಹೋಲಿಸ್ಕೊಂಡ್ರೆ ಎಷ್ಟು ವಿಕೆಟ್ ಬಿದ್ದಿದೆ ಈ ಸರ್ಕಾರದಲ್ಲಿ ಅಂತ ಅವ್ರು ಕೇಳ್ತಿದ್ದಾರೆ. ಈಗ ಬಿದ್ದಿರ್ಬೋದು ಬೇರೆ ಕಾರಣಕ್ಕೆ, ಸಂತೋಷ್ ಬಿಟ್ಟಿರ್ಬೋದು ಬೇರೆ ಕಾರಣಕ್ಕೆ, ಮತ್ತೆ ವಾಪಸ್ ಬಂದ್ರು. ಜಾರ್ಜ್ ಬಿಟ್ಟಿದ್ರು, ವಾಪಸ್ ಬಂದ್ರು. ಎಷ್ಟು ವಿಕೆಟ್ ಬಿದ್ದಿದೆ? ಈಗ ನಿಮ್ಗೆ ಬಂಡುತನದಿಂದ ಆಡಳಿತ ನಡೆಸುವವರಿಗೆ ನೈತಿಕತೆ ಹೊಣೆನೇ ಇಲ್ಲ ಅನ್ನುವಂತ ರೀತಿ ವರ್ತನೆ ಮಾಡೋರಿಗೆ, ಒಂದೊಂದು ಅಪರಾಧನು ಮಾಡೋರಿಗೆ ಜನನೇ ಉತ್ತರ ಕೊಡ್ತಾರೆ. ಫೇರ್ ಜನ ಉತ್ತರ ಕೊಡ್ತಾರೆ ಸರ್. ನಿಮ್ಗೆ ಬೇಕು ಅಂದ್ರು ಕೊಡ್ತಾರೆ, ಬೇಡ ಅಂದ್ರು ಕೊಡ್ತಾರೆ. ಈಗ 1.5 ವರ್ಷ ಕಳೆದ ಮೇಲೆ ಅದ್ ಯಾರ ಪರವಾದರೂ ಕೊಟ್ಕೊಳ್ಳಿ, ಅವ್ರು ಬಿಟ್ಟಿದ್ದು. ಬಟ್ ಪಾಯಿಂಟ್ ಇಸ್ ವೆರಿ ಸಿಂಪಲ್. ಒಂದ್ ನಿಮಿಷ ಐ ವಾಂಟ್ ಟು ಟೇಕ್ ಎಂ ಬಿ ಪಾಟೀಲ್ ಆನ್ ಸೈಡ್. ಎಂ ಬಿ ಪಾಟೀಲ್, ರವಿ ಅವರ ಅಭಿಪ್ರಾಯದಲ್ಲಿ ಪರ್ಸೆಪ್ಷನ್ ಅಲ್ಲಿ ನಿಮ್ಮದು ಭ್ರಷ್ಟ ಸರ್ಕಾರ, ವಿಕೆಟ್ಗಳು ಬೀಳತ್ವೆ, ಬೀಳದಿದ್ದವ್ರು ಆರಾಮಾಗಿರಿ ಅಂತಾರೆ. ಸರಿ ಅಲ್ವೇ? ನೋಡಿ ರಂಗನಾಥ್ ಜಿ, ಇವ್ರಿಗೆ ಬಹುಶಃ ಯಡಿಯೂರಪ್ಪನವ್ರಿಗೆ ಹಿಂದೆ ಎಲ್ಲ ಈಗೆಲ್ಲ 108 ಕೇಸ್ಗಳು ಅವ್ರ ಮೇಲೆ ಇದಾವೆ. ಅವ್ರ ಜೈಲಿಗೂ ಕೂಡ ಹೋಗಿ ಬಂದಿದ್ದಾರೆ. ಬಹುಶಃ ಅವ್ರಿಗೆಲ್ಲ ಗೊತ್ತಿರಬೇಕು ಸಿಬಿಐ ರೆಸ್ಪಾನ್ಸಿಬಿಲಿಟಿ ಏನೇನಿದೆ ಅಂತ ಹೇಳಿ ನಾನು ಅನ್ಕೋಣ. ಯಾಕಂದ್ರೆ ಅವ್ರು ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಇದ್ರು ಮೊದಲು. ಈಗ ನೀವು ತಾವು ACB ಗೆ ಹೇಳ್ತೀರ, ಆಲ್ ಕವರ್ ಅಪ್ ಬ್ರಾಂಚ್. ಇಟ್ ಈಸ್ ನೋ ಡೌಟ್ ಅಬೌಟ್ ಇಟ್. ಯಾಕಂದ್ರೆ ಕಾಂಗ್ರೆಸ್ನವರು ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಕಿಲ್ಲಿಂಗ್ ದ ಲೋಕಾಯುಕ್ತನ. ಆ ಕಾರಣಕ್ಕೆ ನಾವು ಹೇಳೇ ಹೇಳ್ತೀವಿ ಅದನ್ನ. ರಂಗನಾಥ್, ಸಿಬಿಐ ಸಾಯಿಸ್ಬಿಟ್ರಿ ಲೋಕಾಯುಕ್ತನ. ವಾಟ್ ಯು ಟೆಲ್ ದಟ್ ಇಸ್ ಟ್ರೂ ಆಲ್ಸೋ. ಸಾಯಿಸ್ಬಿಟ್ರಿ ಕಾಂಗ್ರೆಸ್ನವರು ಲೋಕಾಯುಕ್ತನ. ಬಡ್ಕೊಂಡ್ವಿ, ಬೇಡ 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 ಸಾಯಿಸ್ಬೇಡಿ ಆ ಸಂಸ್ಥೆನ ಅಂತ ಸಾಯಿಸ್ಬಿಟ್ರಿ ಸೇರ್ಕೊಂಡು. ರಂಗನಾಥ್ ಜಿ, ಇನ್ನೊಂದು ಕಾಂಗ್ರೆಸ್ ಬ್ಯೂರೋ ಆಫ್ ಸಿಬಿಐ ಏನ್ ಹೇಳ್ತಾ ಇದ್ರು ಅವರು, ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಹೇಳ್ತಾ ಇದ್ರು. ಆಮೇಲೆ ಕೇಳಿ ಇವ್ರ ಕ್ರೆಡಿಬಿಲಿಟಿ ಏನಿದೆ, ಇವರೆಲ್ಲರೂ ಕ್ರೆಡಿಬಿಲಿಟಿ ಇದೆ ಸರ್. ನಿಮ್ಗೇನ್ ಕ್ರೆಡಿಬಿಲಿಟಿ ಇದೆ? ಲೋಕಾಯುಕ್ತವನ್ನ ಸಾಯಿಸಿ ನೀವು ACB ಇಂದ ಹುಲಿ ತಂದ್ಕೊಂಡು ನೀವು ಮುಂದೆ ಇಟ್ಟು ಕೂಡ ಅದು ಬೆಕ್ಕು ಅಂತಾರೆ ಜನ. ಕೇಸರಿ ಎದುರಿಸಿ ಬಂದವರು ಮಾಡ್ತಾರೆ. ಪಾಟೀಲ್ ಯು ಆರ್ ನಾಟ್ ಆನ್ಸರಿಂಗ್ ದ ಕ್ವಶನ್. ಭಾರತೀಯ ಜನತಾ ಪಕ್ಷದವರು ಅಧಿಕಾರದಲ್ಲಿ ಇದ್ದಾಗ ಜೈಲಿಗೆ ಹೋದ್ರು, ಕೇಸ್ಗಳನ್ನ ಫೇಸ್ ಮಾಡಿದ್ರು, ಕರೆಕ್ಟ್, ಅಗ್ರೀಡ್. ಅದಕ್ಕೆ ಹೋಲಿಸಿದರೆ ನಮ್ಮ ಸರ್ಕಾರದಿಂದ ಯಾವ ಮಂತ್ರಿಗಳು ಜೈಲಿಗೂ ಹೋಗಿಲ್ಲ, ಕರಪ್ಟು ಅಲ್ಲ, ಸಿಕ್ಕಾಕೊಂಡಿಲ್ಲಪ್ಪ ನಾವ್ ಯಾರುವೆ, ಫೇರ್. ಆದ್ರೆ
ನಿಮಗೆ ಯಾವ ನೈತಿಕತೆ ಇದೆ? ಲೋಕಾಯುಕ್ತ ಎಂಬ ಸಂಸ್ಥೆನ ಸಾಯಿಸ್ಬಿಟ್ಟು ನಾವು ಯು ಆರ್ ಟಾಕಿಂಗ್ ಅಬೌಟ್ ನೈತಿಕತೆ. ನೋಡಿ ಈಗ ACB ಕೂಡ ಸಹ ನೀವು ಹೇಳ್ತಾ ಇದ್ರೆ ACB ನಲ್ಲಿ ಕೂಡ ಯಾವ ರೀತಿ CBI ಫಂಕ್ಷನ್ ಮಾಡುತ್ತೆ, ನಮ್ಮ ಆಫೀಸರ್ಸ್ ನಾವು ಟ್ರಸ್ಟ್ ಮಾಡ್ಬೇಕಾಗ್ತದೆ. ಸರ್ ನಮ್ಮ ಆಫೀಸರ್ಸ್ ಟಚ್ ಮಾಡಕ್ಕೆ ಚೀಫ್ ಮಿನಿಸ್ಟರ್ಗೆ ಚೀಫ್ ಸೆಕ್ರೆಟರಿಗೆ ರಿಪೋರ್ಟ್ ಮಾಡ್ಕೊಳ್ಳೋದನ್ನ ತನಿಖಾ ಸಂಸ್ಥೆ ಅಂತ ಕರೀತಾರೆ ಸರ್. ಸೊ ಟೆಲ್ ಮಿ ಸರ್, ಫರ್ಗೆಟ್ ಯುವರ್ಸೆಲ್ಫ್ ಆಸ್ ಅ ಮಿನಿಸ್ಟರ್ ಸರ್, ಪ್ಲೀಸ್ ಹೇಳಿ ಸರ್. ಕಮ್ ಆನ್ ಸರ್, ಕಮ್ ಆನ್ ಸರ್, ಮಾತಾಡ್ತಾರೆ ಅಂತ ಹೇಳಿದ್ರೆ ಅದಂಗಾಗುತ್ತೆ. ಸೀರಿಯಸ್ ಆಗಿ ಅಂತ ಮಾತಾಡಿದ್ರು ಅಥವಾ ಮುಚ್ಚಾಟದ ಹೆಂಗೆ ಅಂತ ಷಡ್ಯಂತ್ರ ಮಾಡಿದ್ರು. CBI ನೇಮಕ ಹೆಂಗಾಯ್ತು? ಆಲ್ ರೈಟ್ ಸರ್, ಆಲ್ ರೈಟ್. MP ಪಾಟೀಲ್ ರೇ, ಆಲ್ ರೈಟ್. ಒಬ್ರು CBI ಕರೆಕ್ಟ್ ಮಾಡಿದ್ರು ಈಗ. ಓಕೆ MP ಪಾಟೀಲ್ ರೇ, ಆಯ್ತು ಸರ್, ಆಯ್ತು ಸರ್. ಹಾಗಿದ್ರೆ ನಿಮ್ಮ ಲೆಕ್ಕಾಚಾರದಲ್ಲಿ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಸರ್ಕಾರವನ್ನ ಹಣಿಯಕ್ಕೆ ಹಿಡಿದು ಕಟ್ಟಾಕಬಿಡಕ್ಕೆ ಈಗ ಇದನ್ನ ಬಳಸ್ಕೋತಾ ಇದೆ ಅನ್ನೋದು ಇನ್ನೊಂದು ರಾಜಕೀಯ ಹೇಳಿಕೆನೋ ನಿಮ್ದಂಗಾರ ಆರೋಪನ? ಅಲ್ಲ ನೋಡಿ, ಆಗ ಮಾಡ್ಲಿಕ್ಕೂ ಸಾಧ್ಯ ಆಗೋದಿಲ್ಲ. ಇವತ್ತು ದಿವಸ ಯಾರೇ ಒಂದು ದಿವಸ ಯಾರನ್ನೇ ಫ್ರೇಮ್ ಮಾಡಕ್ ಹೋದ್ರು, ಯಾರನ್ನ ಶಿಕ್ಷಾಕ್ ಹೋದ್ರೆ ಇವತ್ತು ದಿವಸ ಎಲ್ಲದಕ್ಕೂ ಕಾನೂನು ಇದೆ. ಎಲ್ಲದಕ್ಕೂ ಸುಮ್ಮನೆ ಇವತ್ತು ದಿವಸ ಯಾವುದೇ ಒಂದು ಅಲಿಗೇಷನ್ ಮಾಡಿದ್ರೆ, ಇವತ್ತು ದಿವಸ ಆರೋಪ ಮಾಡಿದ್ರೆ ಅಥವಾ ಏನೋ ಒಂದು ಷಡ್ಯಂತ್ರ ಮಾಡಿದ್ರೆ ಅದರಿಂದ ಏನೂ ಆಗೋದಿಲ್ಲ. ಕೊಲಾಬರೇಟಿವ್ ಎವಿಡೆನ್ಸಸ್ ಬೇಕಾಗ್ತದೆ. ಸರ್ ಕಾನೂನು ಯಾಕೆ ಬೇಕ್ರಿ ಸರ್? ನೀವು ತಪ್ಪು ಮಾಡಿಲ್ಲ ಅಂದ್ರೆ ಭಯ ಯಾಕೆ ಪಡ್ತೀರಿ? ಕಾನೂನು ಬೇಡ. ನಾನು ಭಯ ಪಟ್ಟಿಲ್ಲ, ನಾವು ಭಯ ಪಡ್ತಾ ಇದೀವಿ. ನಾವು ಭಯ ಪಟ್ಟೇ ಇಲ್ಲ. ಅಲ್ಲ ಕರೆಕ್ಟ್ ಸರಿ. ಈಗ ರವಿ ಅವರೇ ಈಗ ರಂಗಣ್ಣ ಅಲ್ಲಿ ಕೇಳ್ತಾ ಇದ್ರು, ಏನ್ ಬರೀ ಕರ್ನಾಟಕದಲ್ಲಿ ಒಂದ್ರೆ ನಾ ಕಾಣಿಸ್ತಾ ಇರೋದು ಕಪ್ಪಣ, ಬೇರೆ ಬಿಜೆಪಿ ಕಾಣಲ್ವಾ? ಅಲ್ಲೊಂದೇ ಕಾಣಿಸ್ತಿದ್ಯಾ ಅಂತ ಕೇಳಿದ್ರಪ್ಪ. ಏನ್ ಕಾಣಿಸ್ತಿಲ್ವಾ ನಿಮ್ಮ IT CBI-ನವ್ರಿಗೆ ಬೇರೆ ರಾಜ್ಯಗಳಲ್ಲಿ? ಈಗ ನಿಮ್ಗೆ ಬೇರೆ ರಾಜ್ಯಗಳ ಮಾಹಿತಿ ಇದ್ರೆ ನೀವು ಕೊಡಿ, ಇವರು ಕೊಡಿ. ಕಪ್ಪು ಹಣ ಹೊಡೆದಾಕ್ಬೇಕು ಅನ್ನೋ ತೀರ್ಮಾನದಲ್ಲೇನೆ ಸಂಕಲ್ಪ ಮಾಡಿಯೇನೆ ತಗೊಳ್ತಿರೋದು. ಅಂದ್ರೆ ಕರ್ನಾಟಕದ ಜನ ಮಾತ್ರ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾಹಿತಿ ಕೊಟ್ಟು CBI-ನವ್ರು ಕರ್ಕೊಂಬಂದ್ ಮಾಡಿಸ್ತಾ ಇದ್ದಾರೆ, ಕೋಲ್ಕತ್ತಾಲ್ ಮಾಡಿಸ್ತಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ಎಲ್ಲೂ ಜನ ಮಾಹಿತಿನೇ ಕೊಡ್ತಿಲ್ಲ, ಫುಲ್ ಗೌಪ್ಯವಾಗಿ. ನೋಡಿ, ಹರಿಯಾಣದಲ್ಲಿ ಸಿಗಾಕೊಂಡಿದ್ದಾರೆ, ಉತ್ತರ ಪ್ರದೇಶದಲ್ಲಿ ಸಿಗಾಕೊಂಡಿದ್ದಾರೆ, ಮಹಾರಾಷ್ಟ್ರದಲ್ಲಿ ಸಿಗಾಕೊಂಡಿದ್ದಾರೆ, ನಂಬರ್ 2 ಹೇಳಿ ಸರ್. ಗುಜರಾತ್ ಅಲ್ಲಿ ಸಿಗಾಕೊಂಡಿದ್ದಾರೆ. ಗುಜರಾತ್ ಎಲ್ಲ ಇಂಡಿವಿಜುವಲ್ಸ್ ಬೇರೆ ಸರ್, ಪೊಲಿಟಿಕಲಿ ನಡೀತಿರೋದು ಅಂತ ಅವ್ರು ಹೇಳ್ತಾರೆ. ಇಂಡಿವಿಜುವಲ್ಸ್ ಎಲ್ಲಾ ಕಡೆನೂ ಸಿಕ್ಕಿದ್ದಾರೆ. ಯು ಆರ್ ರೈಟ್ ರವಿ, ಸಿಕ್ಕಿದ್ದಾರೆ, ಎಲ್ಲಾ ಕಡೆನೂ ಸಿಕ್ಕಿದ್ದಾರೆ. ಪೊಲಿಟಿಕಲಿ ಟಾಕ್ ಇರೋದ್ರಿಂದ ಕೇಳ್ತಾ ಇದೀವಪ್ಪ ಅಷ್ಟೇ. ಈಗ ನಿಮ್ಗೆ ಪೊಲಿಟಿಕಲಿ ಅಲ್ಲಿ ಆ ಮಟ್ಟಕ್ಕೆ ಹೋಗಿದೆ ಅಂತ. ಈಗ ಒಬ್ಬ ಅಧಿಕಾರಿ, ಈ ಅಧಿಕಾರಿ ಮನೆಯಲ್ಲಿ ಕೋಟಿ ಹೊಸ ನೋಟ್ ಸಿಗುತ್ತೆ ಅಂತ ಹೇಳಿದ್ರೆ ಇವ್ರಿಗೆ ಈಗ ಹಿಂಗ ಅಂದ್ರೆ ಅವ್ರನ್ನ ಸಾಕಿರೋರನ್ನ ಹೊಣೆ ಹೊತ್ಕೋಬೇಕು ತಾನೆ? ಯಾಕೆ ನಿಮ್ ಸರ್ಕಾರ ಇದ್ದಾಗ ಅವ್ರು ಇರ್ಲಿಲ್ವಾ ಸರ್? ನೀವು ಸಾಕಿದ್ರೆ ಇವರು ಸಾಕ್ತಿದಾರೆ ಅಂತ. ಅಧಿಕಾರದಲ್ಲಿ ಇರ್ಲಿಲ್ಲ, ನೀವು ಮಂತ್ರಿ ಆಗಿರ್ಲಿಲ್ಲ. ಯಾವ ಇಲಾಖೆನ ಯಾವ ಅಧಿಕಾರಿ ಮೂಲಕ ಯಾರು ಹ್ಯಾಂಡಲ್ ಮಾಡ್ತಾರೆ? ನೀವು ಮಂತ್ರಿ ಆಗಿರ್ಲಿಲ್ಲ ರವಿ ಪ್ಲೀಸ್. ನೀವಾಗ ಮಂತ್ರಿ ಆಗಿರಲಿಲ್ಲ. ಈಗ ಸಿಕ್ಕಾಕೊಂಡಿರೋ ಒಬ್ಬ ಅಧಿಕಾರಿ ಯಾರಿದ್ದಾರೆ ಅವರೇ ಪಿತಾಮಹ ನೈಟ್ ಟೆಂಡರ್ ಕಾರ್ಪೊರೇಷನ್ ಗಲಾಟೆಗೆ ಪಿತಾಮಹ ಅವರೇ. ನಿಮ್ಮ ಸರ್ಕಾರದಲ್ಲಿ ಇದ್ದವರು ಹೇಳ್ಬೇಕೇನು? ಅವ್ರನ್ನ ತನಿಖೆ, ಅದಕ್ಕೋಸ್ಕರ ತನಿಖೆಗೆ ಆದೇಶ ಭ್ರಷ್ಟರನ್ನ ರಕ್ಷಣೆ ಮಾಡೋದಕ್ಕೆ ಎಲ್ಲರೂ ಒಂದೇ ಅಂತ ಜನ ಅಂತಾರೆ. ಅಧಿಕಾರಿ ಬಂದಾಗ ಅವ್ರನ್ನ ಅಡ್ಜಸ್ಟ್ ಮಾಡ್ಕೊಂಡ್ಬಿಡೋದು. ಗೊತ್ತಿದೆ, ನೀನ್ ಚೆನ್ನಾಗಿ ದುಡ್ಡು ಹೊಡ್ಕೊಡು ಅಂತ ಹೇಳಿ ಬಗಲ ತಂದು ಕೂರ್ಸ್ಕೊಂಡ್ರ, ಇನ್ನೂ ಆಯಕಟ್ಟಿನ ಜಾಗ ಕೊಟ್ರ. ಆಲ್ ರೈಟ್, ವಾಟ್ ಈಸ್ ದ ಮೆಸೇಜ್? ಇವ್ರು ತನಿಖೆಗೆ ಆದೇಶ ಮಾಡಿದ್ರಲ್ಲ, ಆದೇಶ ಮಾಡಿದವರು ಉನ್ನತ ಜಾಗ ಕೊಡ್ತಾರೆ ಅಂತ ಹೇಳಿದ್ರೆ ಕೊಟ್ರ ಉದ್ದೇಶ ಏನು? ನೀನ್ ಚೆನ್ನಾಗಿ ಕದಿಯೋದೆಲ್ಲ ಚೆನ್ನಾಗಿ ಗೊತ್ತಿದೆ, ಚೆನ್ನಾಗಿ ಕದಿ, ನಮಗೂ ಚೆನ್ನಾಗಿ ನೋಡ್ತಾ ಅಂತ ತಗೊಬಂದು ಆಯಕಟ್ಟಿನ ಜಾಗದಲ್ಲಿ. ಅದನ್ನೇ ನಾನು ಹೇಳಿದ್ದು. ದಾಳಿ ಮಾಡಿದ್ರಲ್ಲಿರೋ ಒಬ್ಬ ಪ್ರಮುಖ ಅಧಿಕಾರಿ ನಿಮ್ ಸರ್ಕಾರದಲ್ಲಿ ಮಾಡಿದ್ದಂತ ಅನಾಹುತಾನೆ ನೈಟ್ ಟೆಂಡರ್ ಅಂತ ಹೇಳಿದ್ ನಾನು. ಬಹುಶಃ ಅದಕ್ಕೋಸ್ಕರನೇ ಅವಾಗ ನೈಟ್ ಟೆಂಡರ್ದು ದೊಡ್ಡ ಇಶ್ಯೂ ಆಗಿತ್ತು. ಸರ್ಕಾರ ತನಿಖೆಗೆ ಆದೇಶ ಮಾಡಿದೆ. ತನಿಖೆಗೆ ಆದೇಶ ಮಾಡಿದಂತ ಒಬ್ಬ ಕರಪ್ಟ್ ವ್ಯಕ್ತಿಯನ್ನ, ಅಂದ್ರೆ ಬ್ರಾಂಡ್ ನಮಗ್ ಗೊತ್ತಿರಲಿಲ್ಲ, ಅಂತ ಬಂದು ಅವ್ನು ಪಕ್ಕದಲ್ಲಿ ಕೂರ್ಸ್ಕೊತಾರೆ ಅಂತ ಹೇಳಿದ್ರೆ ಸರ್ಕಾರದ UKG LKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಟ್ರೈನಿಂಗ್ ಕೊಟ್ರಿ, ಅವ್ರು ಹೈಸ್ಕೂಲ್ ಕರ್ಕೊಂಡು ಹೋದ್ರು ಅಷ್ಟೇ ತಾನೇ? ಟ್ರೈನಿಂಗ್ ಕೊಟ್ಟಿಲ್ಲ, ನಮಗೆ ಟ್ರೈನಿಂಗ್ ಇರಲಿಲ್ಲ ಸರ್ಕಾರ ನಡ್ಸಕ್ಕೆ. MP ಪಾಟೀಲ್ ಏನೋ ಹೇಳಕ್ ಟ್ರೈ ಮಾಡ್ತಿದ್ದೀರಿ ಪ್ಲೀಸ್? ಅಲ್ಲ ಈಗ ಇದು ಯಾವುದೇ ಅಧಿಕಾರಿಗಳು ಎಲ್ಲಾ ಸರ್ಕಾರದಲ್ಲಿ ತಾವು ಹೇಳಿದಾಗೆ ಎಲ್ಲಾ ಸರ್ಕಾರದಲ್ಲಿದ್ದಾರೆ, ಹಿಂದಿ ಸರ್ಕಾರದಲ್ಲಿದ್ದಾರೆ, ಈ ಸರ್ಕಾರದಲ್ಲೂ ಇದ್ದಾರೆ. ಆದ್ರೆ ಒಂದು ದಿವಸ ಅದನ್ನ ಲಿಂಕ್ ಮಾಡ್ಕೊಂಡು ಒಂದು ದಿವಸ ಯಾವ್ದೋ ಒಂದು ಇದು ಮಾಡಿದ್ರೆ ತಪ್ಪಾಗ್ತದೆ. ತಪ್ಪಾದವ್ರಿಗೆ ಫೇಸ್ ಕಾನ್ಸಿಕ್ವೆನ್ಸಸ್ ಅದನ್ನ ಎದುರಿಸಬೇಕಾಗ್ತದೆ. ದೇ ಮಸ್ಟ್ ಫೇಸ್ ಇಟ್.
Yes, yes. They must face it along with the minister or anybody who is connected. ಒಬ್ಬ ಆಫೀಸರ್ ಮನೆಯಲ್ಲಿ ಜನ ರೋಡ್ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ಹೇಳ್ತಾರೆ ATM ಅಲ್ಲಿ ಜನ ಸಾಯ್ತಾ ಇದ್ದಾರೆ, ಮೋದಿ ಮಾಡಿದ ಅನಾಹುತ ಇದು ಅಂತಾರೆ. ನಿಮ್ಮ ಸರ್ಕಾರದಲ್ಲಿ ಒಬ್ಬ ಅಧಿಕಾರಿ ಮನೆಯಲ್ಲಿ ಕಂಡುಕೊಂಡವ್ರ ಹೆಸರೆಲ್ಲ ಬರುತ್ತೆ, ಅದರಲ್ಲಿ 6 ಕೋಟಿನೋ 7 ಕೋಟಿನೋ ಹೊಸ ನೋಟನ್ನು ಇಟ್ಕೋತಾರೆ ಅಂದ್ರೆ ನಾಚಿಕೆ ಆಗಲ್ವೇನು ಯಾರಿಗಾದ್ರೂ? ನೋಡಿ, ಈಗ ಆ ಅಧಿಕಾರಿ ಕಾನೂನು ಕ್ರಮ ಕೈಗೊಳ್ಳುತ್ತದೆ. ಆ ಅಧಿಕಾರಿ ಇವತ್ತೇನು ನಮ್ಮ ಸರ್ಕಾರ ಬಂದಿಲ್ಲ, ಇವತ್ತು ಸಹ ಆ ಅಧಿಕಾರಿಗಳು ಯಾವತ್ತೂ ನಮ್ಮ ಜೊತೆನೂ ಇರ್ತಾರೆ, ನಾಳೆ ಮುಂದೆ ಬೇರೆ ಸರ್ಕಾರ ಬಂದ್ರು ಇರ್ತಾರೆ, ಮುಂದೆ ಮತ್ತೊಂದು ಸರ್ಕಾರ ಬಂದ್ರು ಇರ್ತಾರೆ. ನಾವು ಸರ್ ಕಳ್ಳರು ಎಲ್ಲಾರ ಜೊತೆನೂ ಇರ್ತಾರೆ, ಕಳ್ಳರ ಜೊತೆ ನಾವಿರ್ಬೇಕಾ ಅನ್ನೋದನ್ನ ಯೋಚನೆ ಮಾಡ್ಬೇಕಷ್ಟೇ. ಅದನ್ನ ಯೋಚನೆ ಮಾಡಿದ್ರೆ ಸಾಕು. ಕಳ್ಳರು ಎಲ್ಲಾರ ಜೊತೆನೂ ಬರ್ತಾರೆ, ಅವ್ರಿಗೇನು ಹೋಗ್ಬೇಕು? ಅವ್ರಿಗೆ ಅದಕ್ಕೆ ಕೇಳಿದ್ದೀಗ ಸಿ ಟಿ ರವಿ ನಿಮ್ಮನ್ನ, ಅದಕ್ಕೆ ನಿಮ್ಮನಿಗೆ ಸಿ ಟಿ ರವಿ ಕೇಳಿದ್ದು. ಹೈಕೋರ್ಟ್ ಆದೇಶಗಳಿದೆ, ಲೋಕಾಯುಕ್ತ ರೆಕಮೆಂಡೇಶನ್ಸ್ ಇದೆ, ಕೊಡಬೇಡ್ರಿ ಎಕ್ಸಿಕ್ಯೂಟಿವ್ ಪೋಸ್ಟಿಂಗ್ ಇಂಥವ್ರಿಗೆ ಅಂತ ಕರ್ಕೊಂಬಂದು ಕೂರಿಸ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಅನುಭವಿಸಿ. ಮಾಧ್ಯಮಗಳು ಇದನ್ನೆಲ್ಲ ಹೇಳಿ ಬರೆದಾಗ ಕೋರ್ಟ್ ಸ್ಟೇ ತಂದು ನಿಲ್ಸಿಸಿದ್ರಿ, ಸರ್ಕಾರ ಕೇಳಲಿಲ್ಲ, ಮತ್ತೆ ಆಯಕಟ್ಟ ಸ್ಥಳಕ್ಕೆ ತಗೊಂಡು ಕೂರಿಸಿದ್ರಿ, ಅನುಭವಿಸಿ. ಇದು ಈಗ ನಮ್ಮ ಸರ್ಕಾರದಲ್ಲಿ ಬಂದಾಗ I'm not saying MB Patil has done it. I'm not saying MB Patil has done it. I'm saying your government, ನಿಮ್ಮ ಸರ್ಕಾರ ಮಾಡಿದ್ದನ್ನು ಹೇಳ್ತಾ ಇದ್ದೀನಿ. ನಮ್ಮ ಸರ್ಕಾರ ನಮ್ಮ ಸರ್ಕಾರನೂ ಕೂಡ ಆಯ್ತು ಬಿಡ್ರಿ ಸರ್, ಇನ್ನು ಏನೋ ಇಬ್ಬರದು ಸಿಡಿ ಇದೆ ಅಂತಲ್ರಿ ಸರ್. ಆಯ್ತು ನೋಡಿ ಸರ್, ಒಂದಂತೂ ನಿಜ ಸರ್, ಲೋಕಾಯುಕ್ತನ ಮುಗಿಸಿ ಈ ಥರ ಆಫೀಸರ್ಸ್ನ ಪೊಸಿಷನ್ ಕೊಟ್ಟವರು ಒಂದು ಕಡೆ ನಿಂತಿದ್ದೀರಿ, ಇನ್ನೊಂದು ಕಡೆ ಈ ತನಿಖಾ ವಿವರಗಳು ಇವ್ರಿಗೆ ಹೆಂಗೆ ಲಭ್ಯ ಆಗ್ತಿದೆಯೋ, ಅದು ಹೆಂಗೆ ಹೆಸರುಗಳು ಹೊರಗೆ ಬರ್ತಿದೆಯೋ ನನಗೆ ಗೊತ್ತಿಲ್ಲ. ಒಂದಂತೂ ನಿಜ, ಒಂದು ಸಣ್ಣ ಪೊಲಿಟಿಕಲ್ ಟರ್ನ್ ಇದು ತಗೊಂಡಿದೆ. ಇಬ್ರು ಅದನ್ನ ಫೇಸ್ ಮಾಡ್ತೀರಿ, ಕರ್ನಾಟಕದ ಜನ ನೋಡ್ತೀವಿ. ಈಸ್ ದೇರ್ ಎನಿ ಲಾಸ್ಟ್ ವರ್ಡ್ ಶ್ರೀ ಸಿ ಟಿ ರವಿ? ನಾನು ಮಾತಾಡ್ಬೇಕು. ಈಗ ನಾವು ACB ಬಗ್ಗೆ ಹೇಳಿದಾಗ ಸಿಬಿಐ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಬೆಳವಣಿಗೆ ನೋಡಿದ್ರಿ. ಒಂದು ನಿಮಿಷ ಪಾಟೀಲ್ ರೇ, ಐ ವಿಲ್ ಅಲೋ ಯು ಪ್ಲೀಸ್, ಐ ವಿಲ್ ಅಲೋ ಯು ಪಾಟೀಲ್ ರೇ. ರವಿ ಪ್ಲೀಸ್. ಈಗ ಬಿಹಾರ ಭ್ರಷ್ಟಾಚಾರಕ್ಕೆ ಒಂದು ಕೆಟ್ಟ ಮಾದರಿಯಾಗಿತ್ತು. ಈಗ ಕರ್ನಾಟಕ ಭ್ರಷ್ಟಾಚಾರವನ್ನ ಪೋಷಿಸೋದ್ರೊಳಗೆ ಒಂದು ಕೆಟ್ಟ ಇದಕ್ಕಿಂತ ಮೀರಿಸಿದ ಒಂದು ಮಾದರಿಯಾಗಿ ಬದಲಾಯಿಸಿರೋದು. ಆ ಪಾರದರ್ಶಕ ಮತ್ತು ಪ್ರಾಮಾಣಿಕ ಸರ್ಕಾರದ ರೋಲ್ ಮಾಡೆಲ್ಗಳು ಯಾರು ಇವರೆಲ್ಲರೂ ರೋಲ್ ಮಾಡೆಲ್ಗಳು. ಬಿಹಾರ ಕೆಟ್ಟ ಮಾದರಿ ಆಯಿತು ಭ್ರಷ್ಟಾಚಾರಕ್ಕೆ. ಅದರ ಮುಖವಾಡವಾಗಿ ಕಾಣಿಸಿದ್ದು ಲಲ್ಲೂ ಪ್ರಸಾದ್ ಯಾದವ್. ಚುನಾವಣೆಯಲ್ಲಿ ಜನ ಏನ್ ಮಾಡಿದ್ರು? ಈಗ ಇತಿಹಾಸದಲ್ಲಿ ಏನಾಗತ್ತೆ ಅನ್ನೋದು ಮುಖ್ಯ, ಚುನಾವಣೆಯಲ್ಲಿ ಸೆಕೆಂಡ್ರಿ. ಇತಿಹಾಸದಲ್ಲಿ ಏನಾಗತ್ತೆ ಅನ್ನೋದು ಸರಿ, ಆಯ್ತು, ಡನ್, ಓಕೆ. ಎಸ್ MB ಪಾಟೀಲ್ ರೇ. ರಂಗರಾಜಿ, 2 ವಿಚಾರಗಳು. ಒಂದು, 5 ವರ್ಷ ಇವರು ಸಿ ಟಿ ರವಿ ಇವ್ರ ಸರ್ಕಾರ ಯಾವ ತರ ಇತ್ತು ಎಲ್ಲರಿಗೂ ಕೂಡ ಗೊತ್ತಾಗಿದೆ, ನೋಡಿದ್ದೀರಿ. ಹೇಗಿದೆ ಅಂತಾನು ಎಲ್ಲರಿಗೂ ಗೊತ್ತಿದೆ, ನೋಡ್ತಾ ಇದ್ದೀವಿ. ಎರಡನೇದಾಗಿ ಮುಖ್ಯವಾಗಿ ಸಿಬಿಐ ಬಗ್ಗೆ ಮಾತನಾಡುವಾಗ ಸಿಬಿಐ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಹೇಳ್ತಾ ಇದ್ರು. ಈಗೇನಾಗಿದೆ, ನಮ್ಮ ರಾಜ್ಯದ ಒಬ್ಬ ಅಧಿಕಾರಿ ಇದ್ರು ದತ್ತ, ಅವ್ರನ್ನ ಚಂತೌಟ್ ಮಾಡಿ ವರ್ಗ ಕಳಿಸಿ RK ದತ್ತ CBI ಇಟ್ಬಿಟ್ರೆ ಕಾಂಗ್ರೆಸ್ಸಿನ ಕರ್ನಾಟಕದವ್ರನ್ನೆಲ್ಲ ರಕ್ಷಣೆ ಮಾಡ್ಬಿಡ್ತಾರೆ ಅಂತ ನರೇಂದ್ರ ಮೋದಿ ಅವರು ಕಿತ್ತಾಕ್ಬಿಟ್ರ. ವಾಟ್ ಐ ಆಮ್ ಟೆಲಿಂಗ್ ಯು, ಈಗ ಇವತ್ತಿನ ದಿವಸ ಅಲ್ಲಿ ಒಬ್ಬ ಗುಜರಾತ್ ಕೇಡರ್ನವ್ರು ತಂದು ಇವತ್ತಿನ ದಿವಸ ಅಲ್ಲಿ ಕೂರಿಸಿದ್ದಾರೆ. ಇವತ್ತಿನ ದಿವಸ ಯಾವ ತರ ಇದು ನಡೀತಾ ಇದೆ ಸಿಬಿಐ ಕೂಡ ನಾವು ನೋಡಿದ್ದೀರಿ. ಅಂದ್ರೆ ನರೇಂದ್ರ ಮೋದಿ ಅವರು ಗುಜರಾತ್ನವ್ರನ್ನ ಕರ್ಕೊಂಬಂದು CBI ಕೂರಿಸಿದ್ದೆ ಕರ್ನಾಟಕ ಬಿಡಕ್ಕೆ ಅಂತೀರೋ? ಏನಪ್ಪ ಲಾಜಿಕ್? ಲೆಟ್ ಅಸ್ ಸಿ. ಆಲ್ ರೈಟ್, ನೋಡೋಣ, ನೀವೇ ಹೇಳ್ದಂಗೆ ಸರಿ, ನೀವೇ ಹೇಳ್ದಂಗೆ ನೋಡೋಣ ದಾಖಲೆಗಳು ಏನು ಬರುತ್ತೆ, ತನಿಖೆ ಏನಾಗುತ್ತೆ ನೋಡೋಣ. ಲೆಟ್ ಅಸ್ ಸಿ. BJP ಅವ್ರು ಹೇಳ್ತಿರೋದು ಸರಿನೋ, ನೀವು ಹೇಳ್ತಿರೋದು ಸರಿನೋ ನೋಡೋಣ, ಮುಂದಿನ ದಿನ ಗೊತ್ತಾಗಬೇಕು. ಥ್ಯಾಂಕ್ ಯು ಇಬ್ಬರಿಗೂ, ಶ್ರೀ ಸಿ ಟಿ ರವಿ ಭಾರತೀಯ ಜನತಾ ಪಕ್ಷ ಹಾಗೂ ಶ್ರೀ MB ಪಾಟೀಲ್ ಮಾನ್ಯ ಮಂತ್ರಿಗಳು ಕರ್ನಾಟಕ ರಾಜ್ಯ ಸರ್ಕಾರ. ಒಂದು ವಿರಾಮದಿಂದ ವಾಪಸ್ ಬರೋಣ. ಬಂದ ಮೇಲೆ ನಮ್ಮ ಸುದ್ದಿ ನೋಡೋಣ. ಏನು ನಮ್ಮ ಸುದ್ದಿ ಅಂದರೆ, ನಾವು ನಮ್ಮ ದುಡ್ಡನಿಗೆ ಬ್ಯಾಂಕ್ಗೆ ಹಾಕಬೇಕಾದ್ರೂ ಒಂದು ಮಿತಿ ಬಂದಿದೆ, ಅದು ಹೇಗೆ ಬರುತ್ತೆ ಅನ್ನೋದನ್ನು ಹೇಳ್ತೀನಿ. ಒಂದು ವಿರಾಮ ತೊಗೊಂಡ್ಬಿಡ್ತೀವಿ, ವಾಪಸ್ ಬರ್ತೀವಿ.